ನರಸಿಂಹ ಜಯಂತಿ ಪ್ರಯುಕ್ತ ಶ್ರೀ ಜಗನ್ನಾಥದಾಸರು ರಚನೆ ಮಾಡಿರುವ ನರಸಿಂಹ ಸುಳಾದಿಯ ಬಗ್ಗೆ ಗಾಯನ ಹಾಗೂ ಪ್ರವಚನದ ಕಾರ್ಯಕ್ರಮವನ್ನು ಶ್ರೀ ಮಧ್ವಾಚಾರ್ಯ ವಾಣಿ ಎಂಬ ಸಂಸ್ಥೆಯ ಮೂಲಕ ಪ್ರಚುರಪಡಿಸಲಾಗಿದೆ. ನಮ್ಮ ಜೊತೆಗೆ ಗಾಯನ ಮಾಡ್ತಾ ಇರತಕ್ಕಂಥವರು ಭಾಗ್ಯಶ್ರೀ ಚಿಕ್ಕೇರು. ಅವರು ಪೂರ್ಣಪ್ರಮತಿ ಶಾಲೆಯ ಅಧ್ಯಾಪಕಿಯಾಗಿದ್ದಾರೆ. ಚಿಕ್ಕೇರೂರು ಗೋವಿಂದಾಚಾರ್ಯರ ವಂಶದಲ್ಲಿ ಬಂದಂಥವರಾಗಿದ್ದಾರೆ. ಉತ್ತಮ ಸಂಗೀತವನ್ನು ಅಭ್ಯಾಸ ಮಾಡಿ ಜೊತೆಯಲ್ಲಿ ಕೃತಿಕಾರರೂ ಆಗಿ ಪರಿಚಿತರಾಗಿದ್ದಾರೆ. ಅವರು ಈ ನರಸಿಂಹ ಸುಳಾದಿಯನ್ನು ಗಾಯನ ಮಾಡ್ತಾರೆ. ಅದರ ನಂತರ ಅದರ ವಿವರಣೆಯನ್ನು ನಾನು ನಿಮ್ಮ ಜೊತೆಯಲ್ಲಿ ಹಂಚಿಕೊಳ್ತಾ ಇದ್ದೇನೆ. ವಿಧಿಪಿತ ನೀನಲ್ಲದೆ ನಿಧಿಪತಿಗಳು ಉಂಟೆ, ಸದನನಾಗಿ ಇಪ್ಪೆ ನಿನ್ನ ದಾಸರಿಗಾಗಿ. ಮಧುಸೂದನ ಜಗನ್ನಾಥ ವಿಠಲರೇಯ, ನಿಧನ ನೆನೆಸಿಕೊಂಡೆ ನಿನ್ನ ದ್ವೇಷಿಗಳಿಗೆ. ಮಧುಸೂದನ ಜಗನ್ನಾಥ ವಿಠಲರೇಯ, ನಿಧನ ನೆನೆಸಿಕೊಂಡೆ ನಿನ್ನ ದ್ವೇಷಿಗಳಿಗೆ. ಈ ನುಡಿಯಲ್ಲಿ ದಾಸರು ಭಗವಂತನನ್ನು ಸದನ ನಿಧನ ಅಂತ ಎರಡು ಶಬ್ದಗಳಿಂದ ಹೇಳ್ತಾ ಇದ್ದಾರೆ. ಜಗತ್ತಿನಲ್ಲಿ ಭಗವಂತನಲ್ಲಿಯೇ ಯಾಕೆ ಶರಣಾಗಬೇಕು ಅಂದರೆ, ವಿಧಿಪಿತ ನೀನಲ್ಲದೆ ನಿಧಿಪತಿಗಳುಂಟೆ. ಎಲ್ಲ ಜೀವರಾಶಿಗಳಿಗೆ ಜಗದ್ಗುರುಗಳಾದ ಜೀವೋತ್ತಮರು ಅಂತ ಅನಿಸುವವರು ಬ್ರಹ್ಮದೇವರು. ಅಂಥ ಬ್ರಹ್ಮದೇವರಿಗೆ ಜನ್ಮ ಕೊಟ್ಟವನು ನೀನು. ಆ ಬ್ರಹ್ಮದೇವರಿಗೆ ಜನ್ಮ ಕೊಟ್ಟು ಅವನಿಗೆ ಅನುಗ್ರಹ ಮಾಡದ ಮಹಾಪುರುಷ ಅಂದಮೇಲೆ ನೀನಲ್ಲದೆ ನಿಧಿಪತಿಗಳು ಇನ್ಯಾರಿದ್ದಾರೆ? ಆದರೆ ಯಾರು ನಿಧಿಪತಿಗಳೋ ಅವರಲ್ಲಿ ಹೋಗಿ ಕೇಳಿದರೆ ನಮಗೆ ಸಂಪತ್ತು ಕೊಡೋಕ್ಕೆ ಸಾಧ್ಯ. ಆದ್ದರಿಂದ ಬ್ರಹ್ಮದೇವರಿಗೂ ಕೂಡ ದೊಡ್ಡ ನಿಧಿಯಂತೆ ಆಗಿರುವಂತಹ ಮಹಾನುಭಾವ ನೀನು. ವಿಧಿಪಿತ ನೀನಲ್ಲದೆ ನಿಧಿಪತಿಗಳು ಉಂಟೆ. ವಿಧಿ ಅಂದರೆ ಬ್ರಹ್ಮದೇವರು, ವಿಧಿಪಿತ ಅಂದರೆ ಬ್ರಹ್ಮದೇವರ ತಂದೆಯಾದ ನೀನಲ್ಲದೆ ಬೇರೊಬ್ಬ ನಿಧಿಪತಿಗಳು ಯಾರಿದ್ದಾರೆ? ಸಧನನಾಗಿ ಇಪ್ಪೆ ನಿನ್ನ ದಾಸರಿಗಾಗಿ. ನಿನ್ನ ದಾಸರಿಗೋಸ್ಕರವೇ ನಿನ್ನ ಕೈಯಲ್ಲಿ ಸಂಪತ್ತು ಹಿಡ್ಕೊಂಡು ಸಧನ ಅಂದರೆ ಸಂಪತ್ತಿನಿಂದ ಕೂಡಿದವನು. ಆ ಸಂಪತ್ತು ಯಾತಕ್ಕೆ? ನಿನಗೋಸ್ಕರ ಅಲ್ಲ, ಭಕ್ತರಿಗೆ ಕೊಡುವುದಕ್ಕೋಸ್ಕರವೇ ನೀನು ಕೈಯಲ್ಲಿ ಸಂಪತ್ತು ಹಿಡಿದು ನಿಂತಹ ಮಹಾನಿಧಿ ಪುರುಷ. ಅದೇ ನೀನು ಮಧುಸೂದನ ಜಗನ್ನಾಥ ವಿಠಲರೇಯ, ನಿಧನ ನೆನೆಸಿಕೊಂಡೆ ನಿನ್ನ ದ್ವೇಷಿಗಳಿಗೆ. ಭಗವಂತನನ್ನು ಮಧುಸೂದನ ಅಂತ ಕರಿತಾ ಇದ್ದಾರೆ. ಅದಕ್ಕೆ ಸ್ಥೂಲವಾದ ಒಂದು ಅರ್ಥ ಮಧು ಎಂಬ ದೈತ್ಯನನ್ನು ಸಂಹಾರ ಮಾಡಿದವನು ಅಂತ. ಮಧುಕೈಟಭರನ್ನು ಸಂಹಾರ ಮಾಡಿದವನು ಭಗವಂತ. ಅದಕ್ಕೆ ಅವನನ್ನು ಮಧುಸೂದನ ಅಂತಾರೆ, ಕೈಟಭಾರೆ ಅಂತೆಲ್ಲ ಹರಿದಾಸರು ಕರೀತಾರೆ. ಇನ್ನೊಂದು ಮಧು ಅಂತಂದರೆ ಸುಖ ಅಂತ ಅರ್ಥ. ಆ ಸುಖವನ್ನು ಅವರವರ ಯೋಗ್ಯತಾನುಸಾರವಾಗಿ ಸುಖವನ್ನು ಒದಗಿಸಿಕೊಡುವವನು ನೀನು, ಮತ್ತು ಯೋಗ್ಯತೆ ಮೀರಿದ ಸುಖವನ್ನು ನಾಶ ಮಾಡುವವನು ನೀನು. ಆದ್ದರಿಂದ ನಿನಗೆ ಮಧುಸೂದನ ಅಂತ ಕರೀತಾ ಇದ್ದಾರೆ. ಅಂತಹ ಹೇ ಜಗನ್ನಾಥ ವಿಠಲರೇಯ, ನಿನ್ನ ದ್ವೇಷಿಗಳಿಗೆ ನಿಧನ ನೆನೆಸಿಕೊಂಬೆ. ಅನಾದಿ ನಿಧನ ಅಂಥೇಳಿ ವಿಷ್ಣು ಸಹಸ್ರನಾಮದಲ್ಲಿ ಒಂದು ಹೆಸರು. ವಿಷ್ಣು ಸಹಸ್ರನಾಮದ ಅನೇಕ ರೂಪಗಳನ್ನು ತಮ್ಮ ಕೃತಿಗಳಲ್ಲಿ ಸೇರಿಸುವಂಥ ಒಂದು ಅಭ್ಯಾಸ ವಿಜಯದಾಸರಿಗೆ, ಜಗನ್ನಾಥದಾಸರಿಗೆ ಅವರ ಸುಳಾದಿ ಹೇಳೋದು ಕಾಣ್ತೇವೆ. ಆದ್ದರಿಂದ ಭಕ್ತರಿಗೋಸ್ಕರ ಸಧನನಾಗಿರುವಿ, ಸಂಪತ್ತನ್ನು ಕೈಯಲ್ಲಿ ಧಾರಣೆ ಮಾಡಿಕೊಂಡಿದ್ದಿ ಕೊಡುವುದಕ್ಕೋಸ್ಕರ. ಹಾಗೆ ದ್ವೇಷಿಗಳಿಗೆ ನಿಧನ ಅಂದರೆ ಅವರ ಮರಣವನ್ನು ಉಂಟು ಮಾಡ್ತಕ್ಕಂಥವನಾಗಿದ್ದಿ. ಹಾಗಾಗಿ ಧನ ಜಾಸ್ತಿ ಇದ್ದರೆ ಎರಡೇ ಆಗೋದು, ಒಂದು ನಿಧನ, ಒಂದು ಇನ್ನೊಂದು ಹೇಳ್ತಾರೆ ಧನ ಹೆಚ್ಚಿಗೆ ಆದರೆ, ಧನ ಲೆಕ್ಕ ತಪ್ಪಿದರೆ ಬಂಧನ, ಮಿತಿ ಮೀರಿದರೆ ನಿಧನ, ಎರಡೇ ಆಗೋದು. ಅದೆರಡರ ಮಧ್ಯದಲ್ಲೇ ಧನ ಸೇರಿಕೊಂಡಿದೆ. ಹಾಗೆ ಭಗವಂತ ಅವನು ಭಕ್ತರಿಗಾಗಿ ಸಧನ, ದ್ವೇಷಿಗಳಿಗೆ ನಿಧನ ಅಂದರೆ ಅವನು ದ್ವೇಷಿಗಳನ್ನು ನಿಧನಗೊಳಿಸುವವನು. ಅಂಥ ಭಗವಂತ ನಮ್ಮಲ್ಲಿರುವ ಧನ ಅದು ನಿಧನಕ್ಕೂ ಕಾರಣ ಆಗಬಾರ್ದು, ಬಂಧನಕ್ಕೂ ಕಾರಣ ಆಗಬಾರ್ದು ಅಂತಿದ್ದರೆ ನಿಧಿಪತಿಯಾದ ಭಗವಂತನಿಗೆ ನಾವು ಶರಣಾಗಬೇಕು ಅನ್ನುವುದನ್ನು ದಾಸರು ಸೂಚನೆ ಮಾಡ್ತಾ ಇದ್ದಾರೆ. ಮೂರು ಲೋಕ ಸ್ವಾಮಿ ಸರ್ವಜ್ಞ ಸುಖ ಪೂರ್ಣ ಪ್ರೇರಣ ಸಾಕ್ಷಿ ಕಾರಣ ಕಾರ್ಯ ದೋಷ ವಿದೂರ ಸದ್ಗುಣ ಸಾಂದ್ರ ಸಜ್ಜನಾಂಬುಧಿ ಚಂದ್ರ ಭಾರಕರ್ತ ಜಗಕ್ಕೆ ನೀನಿರೆಯಮ್ಮ ಮನೋರಥ ಸಲಿಸುವುದೇನ ಸಾಧ್ಯವೋ ನಿನಗೆ
ಕ್ರೂರ ಮಾನವರ ಸಂಹಾರ ಮಾಡಿಸು ಗುರುಮಾರುತನಿಂದತಿ ಶೀಘ್ರವಾಗಿ. ನೀ ರಕ್ಷಿಸೆಂದು ಪ್ರಾರ್ಥಿಸುವ ಭಕ್ತಗೆ ಭೂರಿ ಸಾರ ಭಾಗ್ಯವನಿತ್ತು ಕೃಪೆ ಮಾಡನು ದೀನ. ಶೂರ ಜಗನ್ನಾಥ ವಿಠಲ ನೀನಲ್ಲದಿನ್ನಾರು ಭಕ್ತರ ಕಾವ ಕರುಣಿಗಳು ಜಗದಿ. ಶೂರ ಜಗನ್ನಾಥ ವಿಠಲ ನೀನಲ್ಲದಿನ್ನಾರು ಭಕ್ತರ ಕಾವ ಕರುಣಿಗಳು ಜಗದಿ. ಭಗವಂತನ ಅನೇಕ ಮಹಿಮೆಗಳನ್ನು ನಮ್ಮ ಅನುಸಂಧಾನಕ್ಕೆ ತಂದು ಕೊಡ್ತಾ ಇದ್ದಾರೆ ದಾಸರು. ಮೂರು ಲೋಕ ಸ್ವಾಮಿ ಪರಮಾತ್ಮ ಮೂರು ಲೋಕಕ್ಕೂ ಒಡೆಯನಾಗಿದ್ದಾನೆ. 14 ಲೋಕ ಅಂತ ನಾವು ಕೇಳಿದ್ದೇವೆ. 14ರಲ್ಲಿ ಬರೇ 3 ಲೋಕಕ್ಕೆ ಸ್ವಾಮಿ ಇವನೇ ಸರ್ವೋತ್ತಮ ಆಗ್ತಾನೆ ಅಂತ ನಮಗೊಂದು ಸಂಶಯ ಬರಬಹುದು. 14 ಲೋಕವನ್ನೇ 3 ಲೋಕ ಅಂತ ಮತ್ತೊಂದು ದೃಷ್ಟಿಯಿಂದ ಹೇಳ್ತಾರೆ. ಕೆಳಗಿನ ಲೋಕ, ಮಧ್ಯದ ಲೋಕ, ಮೇಲಿನ ಲೋಕ ಅಂತ ಹೀಗೆ ಪರಿಗಣಿಸಿ 14 ಲೋಕವನ್ನೇ 3 ಲೋಕ ಅಂತ ಪರಿಗಣಿಸುವ ಕ್ರಮ ಶಾಸ್ತ್ರದಲ್ಲಿ ಹೇಳಿದ್ದಾರೆ. ಹಾಗಾಗಿ 3 ಲೋಕ ಸ್ವಾಮಿ ಅಂದರು, 14 ಲೋಕ ಸ್ವಾಮಿ ಅಂದರು ಒಂದೇ ಅರ್ಥ. ಸರ್ವಜ್ಞ ಭಗವಂತ ಎಲ್ಲವನ್ನೂ ತಿಳಿದವನು. ಯಾಕೆ ಅವನು ಸರ್ವಜ್ಞ ಅಂತ ನಾವು ಅನುಸಂಧಾನ ಮಾಡಬೇಕು? ನಮ್ಮ ತರಲೆ ತಾಪತ್ರೆಗಳವನಿಗೆ ಗೊತ್ತಿದೆಯೋ ಇಲ್ವೋ, ಅವನೇನ್ರಿ ಕಾಪಾಡ್ತಾನೆ ನಮ್ಮನ್ನು ಅಂತ ಯಾರಿಗೂ ಅನಿಸ್ಬಾರ್ದು. ಯಾಕೆ ನಾವು ಯಾರೋ ಮನುಷ್ಯರ ಮುಂದೆ ಹೋಗಿ ನಮ್ಮ ತಾಪತ್ರಯ ಹೇಳ್ಕೊಂಡ್ರೆ ಅವರಿಗೆ ನಮ್ಮ ಮನಸ್ಸಿನ ದುಗುಡ ಅರ್ಥವೇ ಆಗಲ್ಲ, ಅವರು ಸ್ಪಂದಿಸಲಿಕ್ಕೆ ಸಾಧ್ಯ ಇಲ್ಲ. ಆದರೆ ಭಗವಂತ ಸರ್ವಜ್ಞ, ಎಲ್ಲವನ್ನೂ ಬಲ್ಲವನು, ಎಲ್ಲರನ್ನೂ ಬಲ್ಲವನು, ಎಲ್ಲರನ್ನೂ ಬಲ್ಲವನಾದ್ದರಿಂದ ನಾವು ಅವನ ಮುಂದೆ ನಮ್ಮ ಮನಸ್ಸಿನ ಅಳಲು ತೋಡಿಕೊಳ್ಳದೆ ಹೋದರೂ ಅದನ್ನು ಅರ್ಥ ಮಾಡಿಕೊಳ್ಳುವಂತಹ ಸರ್ವಜ್ಞನಾಗಿದ್ದಾನೆ ಭಗವಂತ. ಮತ್ತು ಅವನು ನಮ್ಮ ಹಾಗೇನೆ ದುಃಖದಿಂದ ಕೂಡಿದರೆ ಅವನನ್ನು ಕರ್ಕೊಂಡು ನಾವು ಇನ್ನೊಬ್ಬರ ಹತ್ರ ಹೋಗಬೇಕಾಗತ್ತೆ. ಆದರೆ ಆ ಭಗವಂತ ಸುಖಪೂರ್ಣನಾಗಿದ್ದಾನೆ. ಪ್ರೇರಣ ಎಲ್ಲರೊಳಗೆ ನಿಂತು ಪ್ರೇರಣೆ ಮಾಡುವವನು ಭಗವಂತ. ಆದ್ದರಿಂದಲೇ ಅವನು ಸಾಕ್ಷಿ. ಸಾಕ್ಷಿ ಅಂದರೆ ನೇರವಾಗಿ ಕಣ್ಣಾರೆ ಕಾಣುವವನು ಅಂತ ಅರ್ಥ. ಉಪನಿಷತ್ತಿನಲ್ಲಿ ಸಾಕ್ಷಿ ಚೇತ ಕೇವಲೋ ನಿರ್ಗುಣಶ್ಚ ಅಂತ ಹೇಳ್ತಾರೆ. ಭಗವಂತ ಸಾಕ್ಷಿ ಅನ್ನೋ ಶಬ್ದಕ್ಕೆ ನೇರವಾಗಿ ಕಾಣುವವನು ಅಂತ ಅರ್ಥ. ನಮಗೆ ಕೆಲವು ಅತೀಂದ್ರಿಯ ವಸ್ತುಗಳು ಅಂತಿದೆ, ಧರ್ಮಗಳು, ಅದೆಲ್ಲ ನಮ್ಮ ಕಣ್ಣಿಗೆ ಕಾಣಲ್ಲ. ಭಗವಂತನ ದೃಷ್ಟಿಯಲ್ಲಿ ಯಾವುದೇ ಅತೀಂದ್ರಿಯ ವಸ್ತುಗಳು ಇಲ್ಲ. ಯಾಕೆಂದರೆ ಎಲ್ಲವನ್ನೂ ಕಣ್ಣಾರೆ ಕಾಣುವಂತಹ ವಿಶೇಷವಾದ ಕಣ್ಣು ಅವನದ್ದು. ನಮ್ಮದು ಪ್ರಾಕೃತ ಕಣ್ಣಾದ್ದರಿಂದ ಇದರ ಶಕ್ತಿಗೆ ಒಂದು ಇತಿಮಿತಿ ಇದೆ. ಕೆಲವು ವಸ್ತುಗಳು ಇದ್ದರೂ ನಮ್ಮ ಕಣ್ಣಿಗೆ ಅದು ಕಾಣಲ್ಲ, ಅದನ್ನು ನಾವು ಅತೀಂದ್ರಿಯ ಅಂತ ಹೇಳ್ತೇವೆ. ಆದರೆ ಭಗವಂತನ ದೃಷ್ಟಿಗೆ ಅತೀಂದ್ರಿಯವಾದ ವಸ್ತುವೇ ಇಲ್ಲ, ಎಲ್ಲವನ್ನೂ ಕಣ್ಣಾರೆ ಕಾಣುವವನು. ಆದ್ದರಿಂದಲೇ ನಮ್ಮ ಒಳಗೆ ಇದ್ದು ನಾವು ಮಾಡುವ ಶುಭಾಶುಭ ಕರ್ಮಗಳಿಗೂ ಅವನೇ ಸಾಕ್ಷಿಯಾಗಿದ್ದಾನೆ. ಯಾಕೆಂದರೆ ಅವನೇ ಪ್ರೇರಣೆ ಮಾಡುವವನು. ನಮ್ಮ ಪ್ರಾರಬ್ಧ ಕರ್ಮಾನುಸಾರವಾಗಿ ಶುಭ ಕರ್ಮಗಳನ್ನು ಅಶುಭ ಕರ್ಮಗಳನ್ನು ಪ್ರೇರಣೆ ಮಾಡುವ ಸಾಕ್ಷಿ ಆ ಪರಮಾತ್ಮ. ಆದ್ದರಿಂದ ನಾವು ಯಾರ ಕಣ್ಣು ಬೇಕಾದರೂ ತಪ್ಪಿಸಬಹುದು, ಆದರೆ ಭಗವಂತನ ಕಣ್ಣು ತಪ್ಪಿಸ್ಲಿಕ್ಕೆ ಸಾಧ್ಯ ಇಲ್ಲ. ಯಾಕೆಂದರೆ ನಮ್ಮ ಕಣ್ಣಿಗೆ ಕಾಣದೆ ನಮ್ಮನ್ನು ನೇರವಾಗಿ ನೋಡ್ತಾ ಇರೋನು ಭಗವಂತ, ಅವನ ಸಾಕ್ಷಿ ಅನ್ನುವುದನ್ನು ನಮಗೆ ದಾಸರು ಎಚ್ಚರಿಸ್ತಾ ಇದ್ದಾರೆ. ಜೊತೆಯಲ್ಲಿ ಕಾರಣ ಕಾರ್ಯ, ಜಗತ್ತಿನಲ್ಲಿ ಎಲ್ಲ ವಸ್ತುಗಳ ಒಂದು ಕಾರ್ಯಕಾರಣ ಭಾವವನ್ನು ನಾವು ಕಾಣ್ತೇವೆ. ಕಾರಣದಲ್ಲಿ ಅದು ಕಾರಣವಾಗುವಂತೆ ಮಾಡುವವನು ಭಗವಂತ, ಕಾರ್ಯವಸ್ತುಗಳಲ್ಲಿ ಅದು ಕಾರ್ಯವಾಗುವಂತೆ ಮಾಡುವವನು ಭಗವಂತ. ಆದ್ದರಿಂದ ಕಾರಣಕ್ಕೆ ಕಾರಣತ್ವವನ್ನು, ಕಾರ್ಯಕ್ಕೆ ಕಾರ್ಯತ್ವವನ್ನು ಕೊಡುವವನು ಪರಮಾತ್ಮ. ಆದ್ದರಿಂದ ಅವನನ್ನೇ ಕಾರಣ ಕಾರ್ಯ ಅಂತ ಇದ್ದಾರೆ. ಆದರೆ ಕಾರಣ ಕಾರ್ಯ ವಸ್ತುಗಳಲ್ಲೆಲ್ಲ ಅವನಿದ್ದರೂ ಕೂಡ ಆ ಕಾರಣ ಕಾರ್ಯ ವಸ್ತುಗಳ ದೋಷ ಅವನಿಗಿಲ್ಲ. ಅವನು ದೋಷವಿದೂರ, ದೋಷರಹಿತನಾಗಿದ್ದಾನೆ. ಸದ್ಗುಣ ಸಾಂದ್ರ. ಯಾಕೆ ದೋಷ ದೂರ ಅಂದರೆ ಗುಣಗಳು ಕಡಿಮೆ ಇದ್ದರೆ ಆಗ ಮಿಕ್ಕಿದ ಜಾಗದಲ್ಲಿ ದೋಷ ಬಂದು ಸೇರಿಕೊಳ್ಳುತ್ತೆ. ಸದ್ಗುಣ ಸಾಂದ್ರ, ಸಾಂದ್ರ ಅಂದರೆ ನಿಬಿಡ ಅಂತ ಅರ್ಥ. ಸದ್ಗುಣಗಳೇ ನಿಬಿಡವಾಗ ಅವನಲ್ಲಿ ತುಂಬಿರುವಾಗ ದೋಷಕ್ಕೆ ಅವಕಾಶವೇ ಇಲ್ವ, ಜಾಗವೇ ಇಲ್ವಲ್ಲ ದೋಷಕ್ಕೆ. ಆದ್ದರಿಂದ ಭಗವಂತನಲ್ಲಿ ಆ ಸದ್ಗುಣಗಳೇ ಸಾಂದ್ರವಾಗಿ ತುಂಬಿರುವುದರಿಂದ ದೋಷಕ್ಕೆ ಬಂದು ಸೇರಿಕೊಳ್ಳೋಕ್ಕೆ ಅವಕಾಶವೇ ಇಲ್ಲ. ಜೊತೆಯಲ್ಲಿ ದೋಷಕ್ಕೂ ಅವನು ನಿಯಾಮಕ, ಗುಣಕ್ಕೂ ಅವನು ನಿಯಾಮಕ. ಹಾಗಾಗಿ ದೋಷ ತನ್ನಲ್ಲಿ ಬರದೇ ಇರೋ ಹಾಗೆ ಮಾಡಿಕೊಳ್ಳೋ ಸಾಮರ್ಥ್ಯ ಭಗವಂತನಿಗಿದೆ. ಹಾಗಾಗಿ ಅವನು ದೋಷ ವಿದೂರ, ಸದ್ಗುಣ ಸಾಂದ್ರ. ಸಜ್ಜನಾಂಬುಧಿ ಚಂದ್ರ. ಸಮುದ್ರಕ್ಕೆ ಚಂದ್ರೋದಯ ಆದಾಗ ಸಮುದ್ರ ಉಕ್ಕೇರುತ್ತೆ. ಹಾಗಾಗಿ ಆ ಚಂದ್ರ ಸಮುದ್ರವನ್ನು ಉಕ್ಕೇರಿಸುವಂತಹವನು. ಹಾಗೆ ಸಜ್ಜನರೆಂಬ ಸಮುದ್ರ ಏನಿದೆ ಆ ಸಮುದ್ರವನ್ನು ಉಕ್ಕೇರಿಸುವವನು ಅಂದರೆ ಸಜ್ಜನರಿಗೆ ಸಮೃದ್ಧಿಯನ್ನು ಕೊಡುವ ಚಂದ್ರ ಆ ಭಗವಂತ ಅಂತ ಇದ್ದಾರೆ. ಭಾರಕರ್ತ ಜಗಕ್ಕೆ ನೀನಿರೆ ಎಮ್ಮ ಮನೋರಥ ಸಲ್ಲಿಸುವುದು ಏನು ಸಾಧ್ಯವೋ ನಿನಗೆ. ಭಾರಕರ್ತ ಅಂದರೆ ಭಾರ ಉಂಟು ಮಾಡುವವನು ಅಂತ ಅರ್ಥ ಅಲ್ಲ. ಭಾರಕರ್ತ ನಮ್ಮೆಲ್ಲರ ಜವಾಬ್ದಾರಿ ಹೊತ್ತವನು ಅಂತ ಅರ್ಥ. ನಮ್ಮೆಲ್ಲರ ಜವಾಬ್ದಾರಿಯ ಭಾರ ನೀನು ಹೊತ್ತವನಾದ್ದರಿಂದ ನಿನ್ನ ಮುಂದೆ ನಾವು
ಏನೇ ನಮ್ಮ ಸಮಸ್ಯೆಗಳಿದ್ದರೂ ನಮ್ಮ ಮನೋರಥವನ್ನೆಲ್ಲ ನಿನ್ನ ಮುಂದೆ ಹೇಳ್ಕೊಳ್ಬಹುದು. ನೀನು ಅದನ್ನು ಸಲ್ಲಿಸಲಿಕ್ಕೆ ನೀನು ಸಮರ್ಥನಾಗಿದ್ದಿ. ಹಾಗಾಗಿ ನಮ್ಮೆಲ್ಲರ ರಕ್ಷಣೆಯ ಭಾರವನ್ನು ಹೊತ್ತವನು ನೀನಾದ್ದರಿಂದ ಭಾರಕರ್ತ ಜಗಕ್ಕೆ ನೀನಿರೆ ಎಂಬ ಮನೋರಥ ಸಲ್ಲಿಸುವುದು ಏನು ಅಸಾಧ್ಯವೋ ನಿನಗೆ. ನಮ್ಮ ಮನೋರಥವನ್ನು ಅದನ್ನು ಪೂರೈಸಲಿಕ್ಕೆ ನಿನಗೆ ಸ್ವಲ್ಪವೂ ಅಸಾಧ್ಯ ಅನ್ನುವ ಪ್ರಶ್ನೆಯೇ ಇಲ್ಲ. ಜೊತೆಯಲ್ಲಿ ಕ್ರೂರ ಮಾನವರ ಸಂಹಾರ ಮಾಡಿಸು ಅಂದರೆ ನಮಗೇನು ದುಷ್ಟ ಪ್ರೇರಣೆಯನ್ನು ಕೊಡ್ತಕ್ಕಂತಹ ದುಷ್ಟ ವ್ಯಕ್ತಿಗಳಿದ್ದಾರೆ, ಆ ದುರ್ಜನರ ಸಹವಾಸವನ್ನು ಬಿಡಿಸಬೇಕು. ಆ ದುರ್ಜನರನ್ನು ಸಂಹಾರ ಮಾಡಿಸಿ ದುರ್ಜನರ ಸಂಹಾರವನ್ನು ನಮಗೆ ಮಾಡಿ ದುರ್ಜನರ ಸಹವಾಸವನ್ನು ಬಿಡಿಸು ಅಂತ ಕೇಳ್ತಾ ಇದ್ದಾರೆ. ಗುರು ಮಾರುತನಿಂದ ಅತಿ ಶೀಘ್ರವಾಗಿ ನೀ ರಕ್ಷಿಸೆಂದು ಪ್ರಾರ್ಥಿಸುವ ಭಕ್ತಗೆ ಭೂರಿಸಾರ ಭಾಗ್ಯವನಿತು. ಗುರುಮಾರುತನಿಂದ ಅಂತ ಹೇಳ್ತಾ ಇದ್ದಾರೆ. ನಮಗೆ ತತ್ವಾಭಿಮಾನಿ ದೇವತೆಗಳಿದ್ದಾರೆ, ತತ್ವಾಭಿಮಾನಿ ಅಸುರರಿದ್ದಾರೆ. ಇವರೆಲ್ಲರಿಗೂ ಕೂಡ ನಾಯಕನಾದವರು ಪ್ರಾಣದೇವರಿದ್ದಾರೆ. ಆ ಮುಖ್ಯ ಪ್ರಾಣ ಅಂತ ಇವರೆಲ್ಲ ಪ್ರಾಣ ಅಂದರೆ ಎಲ್ಲ ಇಂದ್ರಿಯಾಭಿಮಾನಿ ದೇವತೆಗಳಾಗ್ತಾರೆ. ಅವರೆಲ್ಲರಿಗೂ ಪ್ರೇರಕರಾದದ್ದರಿಂದ ಅವರನ್ನು ಮುಖ್ಯ ಪ್ರಾಣ ಅಂತ ಕರೀತಾ ಇದ್ದಾರೆ. ಭಗವಂತ ಪರಮ ಮುಖ್ಯ ಪ್ರಾಣ, ಅವನು ಪ್ರಾಣ ಅಂತಾರೆ ಪರಮಾತ್ಮನನ್ನು. ಅಂತಹ ಪ್ರಾಣದೇವರು ಗುರುಗಳಾಗಿದ್ದಾರೆ. ಆ ಗುರು ಮಾರುತನಿಂದ ಅತಿ ಶೀಘ್ರವಾಗಿ ನೀ ರಕ್ಷಿಸು. ಭಗವಂತ ರಕ್ಷಣೆ ಮಾಡೋದು ಅಂತಂದರೆ ನಮ್ಮಲ್ಲಿರುವ ಪ್ರಾಣದೇವರಿಗೆ ಪ್ರೇರಣೆ ಮಾಡ್ತಾನೆ. ಆ ಪ್ರಾಣದೇವರು ನಮ್ಮನ್ನು ರಕ್ಷಣೆ ಮಾಡ್ತಾರೆ. ಆ ಪ್ರಾಣದೇವರು ತತ್ವಾಭಿಮಾನಿ ದೇವತೆಗಳಿಗೆ ಪ್ರೇರಣೆ ಮಾಡ್ತಾರೆ, ಅವರು ನಮ್ಮನ್ನು ರಕ್ಷಣೆ ಮಾಡ್ತಾರೆ. ಈ ಅನುಸಂಧಾನವನ್ನು ದಾಸರು ನಮಗೆ ತಿಳಿಸಿಕೊಡ್ತಾ ಇದ್ದಾರೆ. ಹಾಗಾಗಿ ಗುರು ಮಾರುತನಿಂದ ನೀ ರಕ್ಷಿಸು ಎಂದು ಪ್ರಾರ್ಥಿಸುವ ಭಕ್ತಗೆ ಭೂರಿ ಸಾರ ಭಾಗ್ಯವನಿತ್ತು ಕೃಪೆ ಮಾಡು. ಯಾರು ನಿನ್ನನ್ನು ಮಾರುತಾಂತರ್ಗತನಾಗಿ ನಿನ್ನಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದಾರೆ ಅಂತಹ ಭಗವಂತನನ್ನು, ಅಂತಹ ಭಕ್ತರನ್ನು ನೀನು ಅವರಿಗೆ ಬೇಕಾದಷ್ಟು ಭಾಗ್ಯವನ್ನು ಕೊಟ್ಟು ಅವರನ್ನು ರಕ್ಷಣೆ ಮಾಡಬೇಕು, ಅವರ ಮೇಲೆ ಕೃಪೆ ತೋರಬೇಕು. ಶೂರ ಜಗನ್ನಾಥ ವಿಠ್ಠಲ ನೀನಲ್ಲದೆ ಇನ್ನಾರು ಭಕ್ತರ ಕಾವ ಕರುಣಿಗಳು ಜಗದಿ. ಹೇ ಜಗನ್ನಾಥ ವಿಠ್ಠಲ, ನೀನಲ್ಲದೆ ನಮ್ಮನ್ನು ಇನ್ಯಾರು ರಕ್ಷಣೆ ಮಾಡ್ತಾರೆ. ಮನುಷ್ಯನಿಗೆ ಆಗಾಗ ಜೀವನದಲ್ಲಿ ಹತಾಶನಾಗಿ ಒಂದು ಅನಾಥ ಪ್ರಜ್ಞೆ ಕಾಡ್ತಾ ಇರುತ್ತೆ. ನನಗೆ ಯಾರಿದ್ದಾರೆ, ನನಗೆ ಯಾರು ಹೆತ್ತವರಿಲ್ಲ, ಕೈ ಹಿಡಿದವರಿಲ್ಲ, ನನ್ನನ್ನು ನೋಡ್ಕೊಳ್ಳೋರಿಲ್ಲ ಅಂಥೇಳಿ ಮನುಷ್ಯ ಅನೇಕ ಸಂದರ್ಭಗಳಲ್ಲಿ ನಾನು ಅನಾಥ, ನನಗೆ ಯಾರೂ ರಕ್ಷಕರಿಲ್ಲ ಅಂತ ಇವತ್ತಿನ ಭಾಷೆಯಲ್ಲಿ ಹೇಳೋದಾದ್ರೆ ಬಹಳ ಡಿಪ್ರೆಸ್ಗೆ ಒಳಗಾಗ್ತಾನೆ. ಆದರೆ ದಾಸರು ಯಾರು ಯಾವತ್ತೂ ಡಿಪ್ರೆಸ್ಗೆ ಅವರ ಇಂಪ್ರೆಸ್ಗೆ ಒಳಗಾಗೋರು, ಹೊರಗೆ ಡಿಪ್ರೆಸ್ಗೆ ಒಳಗಾಗೋರಲ್ಲ. ಯಾಕೆಂದರೆ ಭಗವಂತನಲ್ಲಿ ಅಚಲವಾದ ನಂಬಿಕೆ ಇದೆ. ಅನಾಥನಾಗುವ ಭಾಗ್ಯ ಅದು ದೇವರಿಗೆ ಮಾತ್ರ, ನಮಗೆ ಯಾರಿಗೂ ಅನಾಥರಾಗುವ ಭಾಗ್ಯ ಇಲ್ಲ. ಯಾಕೆ ನಾವು ಬೇಕಾದರೆ ಇಂಗ್ಲೀಷ್ನಲ್ಲಿ ಅನಾಥರೈಸ್ಡ್ ಆಗ್ತೇವೆ, ಆದರೆ ಸಂಸ್ಕೃತದಲ್ಲಿ ಅನಾಥರಾಗಲಿಕ್ಕೆ ನಾವು ಯಾರೂ ಸಾಧ್ಯ ಇಲ್ಲ. ಯಾಕೆಂದರೆ ಭಗವಂತ ಜಗನ್ನಾಥ ಒಬ್ಬ ಇರಬೇಕಾದ್ರೆ ನಾವು ಹೇಗೆ ಅನಾಥರಾಗಕ್ಕೆ ಸಾಧ್ಯ? ಅವನು ಅನಾಥ, ನಾವು ಅನಾಥರಾದರೆ ಅನಾಥ ಅಂತ ಅಂದುಕೊಂಡ್ರೇ ಪಾಪ. ಭಗವಂತ ಅನಾಥ ಆದರೆ ಅವನಿಗದು ಗುಣ, ಯಾಕೆ ಅವನ ಮೇಲೆ ಇನ್ನೊಬ್ಬ ಸ್ವಾಮಿ ಇಲ್ಲ. ಆದ್ದರಿಂದ ಭಗವಂತನಿಗೆ ಮಾತ್ರ ಅನಾಥನಾಗೋ ಭಾಗ್ಯವೇ ಹೊರತು ನಮಗೆ ಯಾರಿಗೂ ಅನಾಥ ಅಂತ ಅಂದುಕೊಳ್ಳುವುದೇ ತಪ್ಪಾಗುತ್ತೆ. ಹಾಗಾಗಿ ಜಗನ್ನಾಥ ವಿಠ್ಠಲ ನೀನಲ್ಲದೆ ಇನ್ನಾರು ಭಕ್ತರ ಕಾವ ಕರುಣೆಗಳು ಜಗದಿ, ನೀನಲ್ಲದೆ ಇನ್ಯಾರು ಕರುಣೆಗಳು ಈ ನಮ್ಮನ್ನು ಕಾಪಾಡ್ತಾರಪ್ಪ. ಅದಕ್ಕೆ ನಾವು ನಿನ್ನಲ್ಲೇ ಶರಣಾಗಿದ್ದೇವೆ, ನೀನೇ ನಮ್ಮನ್ನು ರಕ್ಷಣೆ ಮಾಡಬೇಕು ಅಂತ ದಾಸರು ಕೇಳ್ಕೊಳ್ತಾ ಇದ್ದಾರೆ. ಪಿತನಿಂದ ನೊಂದ ಪ್ರಹ್ಲಾದನ ಕಾಯ್ದೆ, ದೇವತೆಗಳಿಗೆ ಬಂದ ಭಯ ಪರಿಹರಿಸಿ ದಯದಿ ದ್ರೌಪದಿಯ ಮೊರೆ ಕೇಳಿ ದಿವ್ಯಾಂಬರವ ಕರುಣಿಸಿದೆ. ಕ್ಷಿತಿಜನಾಲಯದಿ ಬಳಲುವ ಬಾಲೆಯರ ದ್ವಾರಾವತಿಗೆ ಕರೆದೊಯ್ದು ಒಲಿದವರ ಪೋಷಿಸಿದೆ. ಮಾರುತಿಯ ಕರದಿಂದ ಬೃಹದ್ರಥನ ಕುವರನ ಕೊಲಿಸಿ ಪೃಥ್ವಿ ಪರ ಬಿಡಿಸಿ ಪಾಲಿಸಿದೆ. ಕರುಣದಲ್ಲಿ ಕುರುಪೃತನ ದೋಳ್ಪಾಂಡವರ ಗೆಲ್ಲಿಸಿ ಕೀರ್ತಿಯ ನಿತ್ತೇಶದ ಮೋದನಸ್ತ್ರದಿಂದಲಿ ಗರ್ಭದೊಳಗೆ ಪೀಡಿತನಾದ ಶಿಶು ಪರೀಕ್ಷಿತನ ಸಂತೈಸಿದೆ. ಶಿತಿಕಂಠಗೊಲಿದು ಸಾಯಕನಾಗಿ ಮುಪ್ಪುರದ ಸತಿಯರನು ಒಲಿಸಿ ಕೀರುತಿ ಎತ್ತೆ ಭಕುತನಿಗೆ ಮಿತಿಯುಂಟೆ ನಿನ್ನ ಕರುಣಕ್ಕೆ ದೇವವರಿಯ ಸಾಂಪ್ರತ ಬೇಡಿ ಕೊಂಬೆ ಭಿನ್ನಪ ಕೇಳ ಜಸ್ರ ಸಂಸ್ತುತಿಪ ಭಕುತರ ಮನೋರಥವ ಪೂರೈಸೋ ಸುವ್ರತ ನಾಮ ಶ್ರೀ ಜಗನ್ನಾಥ ವಿಠ್ಠಲ. ಸುವ್ರತ ಶ್ರೀ ಜಗನ್ನಾಥ ವಿಠ್ಠಲ ಭಾಗವತ ಜನ ಪ್ರಿಯ ನೀನೆ ಗತಿಯ ಮಗೆ ಇಹ ಪರದಿ. ದಾಸರು ಭಗವಂತನನ್ನೇ ಯಾಕೆ ಆಶ್ರಯಿಸಬೇಕು, ಭಗವಂತನನ್ನು ಆಶ್ರಯಿಸಿದವರನ್ನು ಹೇಗೆ ಭಗವಂತ ರಕ್ಷಣೆ ಮಾಡಿದ್ದಾನೆ,
ಇದೆರಡಕ್ಕೂ ಅನೇಕ ಉದಾಹರಣೆಗಳನ್ನು ಇಲ್ಲಿ ತಿಳಿಸ್ತಾ ಇದ್ದಾನೆ. ತಂದೆ ನಮ್ಮನ್ನು ರಕ್ಷಣೆ ಮಾಡ್ತಾನೆ, ತಂದೆ ನಮ್ಮನ್ನು ರಕ್ಷಣೆ ಮಾಡ್ತಾನೆ ಅಂತ ನಾವು ನಂಬ್ಕೊಳ್ತೇವೆ. ತಂದೆ ಪ್ರಹ್ಲಾದನಿಗೆ ಏನು ರಕ್ಷಣೆ ಮಾಡ್ದ? ಪ್ರಹ್ಲಾದನಿಗೆ ತಂದೆಯೇ ಕಂಟಕನಾದ. ಆ ತಂದೆಯೇ ಕಂಟಕನಾಗಿ ತಂದೆಯಿಂದ ನೊಂದ ಪ್ರಹ್ಲಾದನನ್ನು ಸಂತೈಸಿದವನು ನೀನು. ಆದ್ದರಿಂದ ನಮ್ಮ ತಂದೆ ತಾಯಿಗಳು ನಮ್ಮನ್ನು ಕಾಪಾಡ್ತಾರೆ ಅಂತ ನಂಬಿ ಪ್ರಯೋಜನ ಇಲ್ಲ. ಪಿತನಿಂದ ನೊಂದ ಪ್ರಹ್ಲಾದನ ಕಾಯಿದೆ. ಆದ್ದರಿಂದ ನಮ್ಮ ಹೆತ್ತವರು ನಮಗೆ ರಕ್ಷಕರಲ್ಲ, ನೀನು ನಮಗೆ ರಕ್ಷಕ. ದೇವತೆಗಳಿಗೆ ಬಂದ ಭಯ ಪರಿಹರಿಸಿ. ಅವರು ಎಲ್ಲರಿಗೂ ಕೂಡ ಮನುಷ್ಯರಿಗೆಲ್ಲ ಹಿರಿಯರಾದ ದೇವತೆಗಳು. ಆದರೆ ಹಿರಣ್ಯಕಶಿಪುವಿನ ಭಯ ದೇವತೆಗಳನ್ನು ಕಾಡಕ್ಕೆ ಶುರುವಾಯಿತು. ದೇವತೆಗಳಿಗೆ ಭೂಲೋಕದಿಂದ ಸಲ್ಲಬೇಕಾದ ಹವಿಸ್ಸು ಎಲ್ಲವನ್ನೂ ತಪ್ಪಿಸಿ ಆ ಹಿರಣ್ಯಕಶಿಪು ದೇವಲೋಕವನ್ನೇ ಆಕ್ರಮಣ ಮಾಡಿ ಕೂತಾಗ ಅವನಿಗೆ ಹೆದರಿ ಅನೇಕ ದೇವತೆಗಳು ಅವರವರ ತಾರತಮ್ಯಾನುಸಾರವಾಗಿ ಬೇರೆ ಬೇರೆ ಲೋಕಗಳಲ್ಲಿ ಬಂದು ನೆಲೆಸಿ ಅವರು ಭೂಗತರಾಗಬೇಕಾದ ಸಂದರ್ಭಗಳು ಬಂತು. ಆದರೆ ನೀನು ಆ ಹಿರಣ್ಯಕಶಿಪುವನ್ನು ಸಂಹಾರ ಮಾಡಿ ಆ ಎಲ್ಲ ದೇವತೆಗಳಿಗೆ ಬಂದ ಭಯವನ್ನು ನೀನು ಪರಿಹಾರ ಮಾಡಿದವನು. ದ್ರೌಪದಿಗೆ ಎಲ್ಲ ನಮಗೆ ಗಂಡಂದರಿದ್ದಾರೆ, ಗಂಡಂದರು ನಮ್ಮನ್ನು ಕಾಪಾಡ್ತಾರೆ ಅಂತ ಯಾರಾದರೂ ಬೀಗಿದರೆ, ಮಹಾಪುರುಷರಾದ ಲೋಕೋತ್ತರ ವೀರ ಪುರುಷರಾದ 5 ಜನ ಗಂಡಂದರು ಕಣ್ಣೆದುರಿಗೆ ಇದ್ದರು. ಆದರೆ ದುಶ್ಯಾಸನ ಸೀರೆ ಸೆಳುವಾಗ ಅವರೆಲ್ಲರೂ ಕೂಡ ಕೈಕಟ್ಟಿ ಕೂತಿದ್ರು. 5 ಜನ ಗಂಡಂದರು ಅದಕ್ಕೆ ದ್ರೌಪದಿಯನ್ನು ತೊಗೊಂಡಿದ್ದಾರೆ. ಬೇರೆ ತೊಗೊಂಡು ಒಬ್ಬೊಬ್ಬರೇ ಗಂಡಂದರು ಅವರೇನ್ರಿ ಕಾಪಾಡ್ತಾರೆ ಅಂತ ಯಾರಿಗಾದ್ರೂ ಅನಿಸ್ಕೋಬೋದು. ಅದಕ್ಕೆ 5 ಜನ ಗಂಡಂದರು ಇದ್ದರೂ ಕೂಡ, ಎಲ್ಲರೂ ಲೋಕೋತ್ತರ ವೀರ ಪುರುಷರಾಗಿದ್ದರೂ ಕೂಡ ಆ ದ್ರೌಪದಿಯ ವಸ್ತ್ರಾಪಹಾರದ ಸಂದರ್ಭ ಬಂದಾಗ ಆ ಯಾವ ಗಂಡಂದರೂ ಏನೂ ಮಾಡಲಾಗದೆ ಕೈಕಟ್ಟಿ ಕೂತಾಗ ನಿನ್ನಲ್ಲಿ ಮೊರೆ ಇಟ್ಟಿದ್ದಾಳೆ ಆ ದ್ರೌಪದಿ. ನೀನು ಅವಳನ್ನು ರಕ್ಷಣೆ ಮಾಡಿದೆ. ವಸ್ತ್ರಗಳ ರಾಶಿಯನ್ನು ಕೊಟ್ಟು ಆ ಸೀರೆ ಎಳೆದ ದುಶ್ಯಾಸನನೇ ಸುಸ್ತಾಗಿ ಕುಸಿದು ಬೀಳುವಂತಾಯಿತೆ ಹೊರತು ದ್ರೌಪದಿಯ ಮಾನ ಅಪಹಾರ ಆಗಲಿಲ್ಲ. ಹಾಗಾಗಿ ದ್ರೌಪದಿ ಮಾನ ಸಂರಕ್ಷಕನಾಗಿ ನೀನು ಅನುಗ್ರಹ ಮಾಡಿದೆ. ನಿನ್ನಲ್ಲಿ ಯಾರು ಮೊರೆ ಇಡ್ತಾರೆ ಅವರ ಮಾನ ಸಂರಕ್ಷಣೆ ಮಾಡ್ತಕ್ಕಂಥವನು ನೀನು ಅನ್ನುವುದನ್ನು ಈ ಕಥೆಯ ಮೂಲಕ ನಮಗೆ ಭರವಸೆ ಕೊಡ್ತಾ ಇದ್ದಿ ಅಂತ ಇದ್ದಾರೆ. ಅಲ್ಲ, ಸಾಮಾನ್ಯ ದುರ್ಬಲನಾದ ಗಂಡನೇ ಹೆಂಡತಿಗೆ ಯಾರಾದರೂ ಆಕ್ರಮಣ ಮಾಡಿದಾಗ ಕೈಲಿದ್ದಷ್ಟು ಹೋರಾಟ ಮಾಡ್ತಾರೆ. ಇಂತಹ ವೀರಪುರುಷರಾದ ಪಾಂಡವರು ತಮ್ಮ ಕಣ್ಣೆದುರಿಗೆ ಆ ದ್ರೌಪದಿಗೆ ಮಾನ ಹೋಗ್ತಾ ಇದ್ದರೂ ಕೂಡ ಇವರು ಪ್ರಯತ್ನವನ್ನೇ ಮಾಡದೆ ಸುಮ್ಮನೆ ಯಾಕೆ ಕೂತ್ಕೊಂಡ್ರು ಅಂಥ ಪ್ರಶ್ನೆಯೂ ಕೂಡ ಮಹಿಳಾ ಮಂಡಳಿಯವರಿಗೆ ಬರುತ್ತೆ. ಅದಕ್ಕೆ ಆಚಾರ್ಯರು ಹೇಳ್ತಾರೆ, ಅವರಲ್ಲಿ ಒಬ್ಬ ದ್ರೌಪದಿ ಶಾಪ ಕೊಟ್ಟಿದ್ರು ಸಾಕಾಗಿತ್ತು, ಒಬ್ಬ ಧರ್ಮರಾಜ ಶಾಪ ಕೊಟ್ಟಿದ್ರು ಸಾಕಾಗಿತ್ತು. ಇಡೀ ದುರ್ಯೋಧನಾದಿಗಳೆಲ್ಲ ಸುಟ್ಟು ಬೂದಿ ಆಗ್ತಾಯಿದ್ರು. ಆದರೆ ಅವರೆಲ್ಲರ ಆಲೋಚನೆ ಏನಿತ್ತು ಅನ್ನುವುದನ್ನು ಹೇಳ್ತಾರೆ ನಿರ್ಣಯದಲ್ಲಿ ಆಚಾರ್ಯರು. ನಾವು ಗಳಿಸಿಕೊಂಡ ಪುಣ್ಯವನ್ನು ಶಾಪದಿಂದ ಕಳ್ಕೊಳ್ಳೋದು ಬೇಡ, ಕೋಪದಿಂದ ಕಳ್ಕೊಳ್ಳೋದು ಬೇಡ ಅನ್ನುವಂತಹ ಸಂಯಮವನ್ನು ಅವರು ಕಾಪಾಡಿಕೊಂಡಿದ್ದರು. ವಿಶೇಷವಾಗಿ ಭೀಮಸೇನನಿಗೆ ಒಂದು ಯೋಚನೆ ಇತ್ತು. ಏನು ಅಂದರೆ, ಭಗವಂತನ ಸಂಕಲ್ಪವನ್ನು ಅರಿತವರು ವಾಯುದೇವರಾದ್ದರಿಂದ ಇವರೆಲ್ಲರನ್ನೂ ಕೂಡ ಕುರುಕ್ಷೇತ್ರದಲ್ಲಿ ಕೊಲ್ಲಬೇಕು ಅಂತ ಭಗವಂತನ ಸಂಕಲ್ಪ. ಆದ್ದರಿಂದ ನನ್ನ ಹೆಂಡತಿಯ ಮಾನಹರಣ ಮಾಡ್ತಾ ಇದ್ದಾನೆ ಅಂಥೇಳಿ ನಾನು ಕೃಷ್ಣನ ಸಂಕಲ್ಪಕ್ಕೆ ವಿರುದ್ಧವಾಗಿ ನಡ್ಕೊಳ್ಬಾರ್ದು ಅಂಥೇಳಿ ಸ್ನೇಹೇನ ಕೇಶವೇ ಅಂತ ಶ್ರೀವಾದರಾಜರು ಹೇಳ್ತಾರೆ. ಭಗವಂತನ ಮೇಲಿರುವ ಸ್ನೇಹದಿಂದಲೇ ಎಲ್ಲವನ್ನೂ ಸಹಿಸಿ ಕೂತ ಭೀಮಸೇನ ಯಾವಾಗ ಇವರು ಜವಾಬ್ದಾರಿಯನ್ನು ಭಗವಂತನಿಗೆ ಕೊಟ್ಟು ಕೈಕಟ್ಟಿ ಕೂತರೋ, ಹಾಗಾದರೆ ನಾನು ಇವರನ್ನು ರಕ್ಷಣೆ ಮಾಡಬೇಕು ಅಂತೇಳಿ ಭಗವಂತ ಪಣ ತೊಟ್ಟು ದ್ರೌಪದಿಯ ಮಾನವನ್ನು ಸಂರಕ್ಷಣೆ ಮಾಡ್ದ. ಆದ್ದರಿಂದ ಯಾವ ಗಂಡಂದಿರು ಇರಬಹುದು, ತಂದೆಯರು ಇರಬಹುದು, ಯಾರೂ ನಮ್ಮನ್ನು ಕಾಪಾಡುವವರಲ್ಲ, ಭಗವಂತನೇ ಕಾಪಾಡುವುದು ಅನ್ನುವುದು ಈ ಕಥೆಗಳಿಂದ ನಮಗೆ ಸ್ಪಷ್ಟವಾಗಿ ತಿಳಿದು ಬರ್ತಾ ಇದೆ. ಅನಂತರ ಕ್ಷಿತಿಜನಾಲಯದಿ ಬಳಲುವ ಬಾಲಯರ ದ್ವಾರಾವತಿಗೆ ಕರೆದೊಯ್ದು ಒಲಿದವರ ಪೋಷಿಸಿದೆ. ನರಕಾಸುರ 16,100 ಜನ ಹೆಣ್ಮಕ್ಕಳನ್ನು ಸೆರೆಯಲ್ಲಿಟ್ಟಿದ್ದ. ಜರಾಸಂಧ 22,800 ರಾಜಕುಮಾರರನ್ನು ಅವನು ಸೆರೆಯಲ್ಲಿಟ್ಟಿದ್ದ. ಇವರಿಬ್ಬರದು ಒಂದು ತಂತ್ರ, ಉತ್ತರಾಧಿಕಾರಿಗಳು ಯಾವ ರಾಜ್ಯಕ್ಕೂ ಇರಬಾರ್ದು. ಉತ್ತರಾಧಿಕಾರಿಗಳಾಗಿ ಗಂಡು ಮಕ್ಕಳು ಇರಬಾರ್ದು, ಹೆಣ್ಣು ಮಕ್ಕಳು ಇರಬಾರ್ದು. ಗಂಡು ಮಕ್ಕಳನ್ನೆಲ್ಲ ನಾನು ಸೆರೆಯಲ್ಲಿಡ್ತೇನೆ, ಹೆಣ್ಣು ಮಕ್ಕಳನ್ನೆಲ್ಲ ನೀನು ಸೆರೆಯಲ್ಲಿಡು, ಮುಂದೆ ಸಮಸ್ತ ಜಗತ್ತಿನ ಆಧಿಪತ್ಯ ನಮಗೆ ಸಿಗಬೇಕು ಅನ್ನುವಂತಹ ಕುತಂತ್ರವನ್ನು ಹೆಣೆದುಕೊಂಡಿದ್ದಾರೆ. ಭಗವಂತ ನರಕಾಸುರನನ್ನು ಸಂಹಾರ ಮಾಡಿ 16,100 ಜನ ಹೆಣ್ಮಕ್ಕಳನ್ನು ಬಿಡುಗಡೆ ಮಾಡಿ ನೀವೆಲ್ಲ ನಿಮ್ಮ ಮನೆಗಳಿಗೆ ಹೋಗಿ ಅಂತಂದ. ಆಗ 16,100 ಜನ ಹೆಣ್ಮಕ್ಳು ಹೇಳಿದರು, ನಮ್ಮನ್ನು ಯಾರು ಸೇರಿಸ್ಕೋತಾರೆ ಮನೆಗೆ ಅಂತಂದರು. ಯಾಕೆಂದರೆ ಅಸುರನ ಸೆರೆಯಲ್ಲಿದ್ದವರು ಇಡೀ ಸಮಾಜ ನಮ್ಮ ಶೀಲದ ಬಗ್ಗೆ ಸಂಶಯ ಪಡುತ್ತೆ,
ನಮ್ಮನ್ನು ಯಾವ ಪುರುಷರು ವಿವಾಹವಾಗೋದಿಲ್ಲ, ಗೊತ್ತಿಲ್ಲದೆ ಬೇರೆ ಊರಿನವರು ಒಪ್ಕೊಂಡ್ರು ಪಕ್ಕದ ಮನೆಯವರು ಸುಮ್ಮನೆ ಬಿಡೋದಿಲ್ಲ. ನಾವು ಇವರು ನರಕಾಸುರನ ಸೆರೆಯಲ್ಲಿದ್ದವರು ಅಂತ ಹೇಳ್ತಾರೆ, ನಾವು ಶೀಲಗೆಟ್ಟವರು ಅಂತ ಸಮಾಜದಲ್ಲಿ ಎಲ್ಲರಿಂದ ಅಪಕೀರ್ತಿ ಪಡೆಯಬೇಕಾಗತ್ತೆ ಸ್ವಾಮಿ ಅಂತ ಭಗವಂತನ ಮುಂದೆ ಅವರು ವಿಜ್ಞಾಪನೆ ಮಾಡಿಕೊಂಡಾಗ ಭಗವಂತ ಹೇಳ್ತಾನೆ, ನೀವೆಲ್ಲರೂ ಶೀಲವತಿಯರು ಅನ್ನೋದಕ್ಕೆ ನಾನು ಸಾಕ್ಷಿ. ಆದ್ದರಿಂದ ನೀವು ಯೋಚನೆ ಮಾಡಬೇಡಿ, ನಾನು ನಿಮ್ಮನ್ನು ಮದುವೆ ಮಾಡಿಕೊಂಡು ಕೃಷ್ಣನ ಹೆಂಡತಿಯರು ಅಂತ ತಲೆ ಎತ್ತಿ ಮೆರೆಯೋ ಹಾಗೆ ನಾನು ಮಾಡ್ತೇನೆ ಅಂಥೇಳಿ ಶೀಲಗೆಟ್ಟವರು ಅನ್ನುವ ಅಪಮಾನಕ್ಕೆ ಒಳಗಾಗಬೇಕಾಗಿದ್ದ ಹೆಣ್ಮಕ್ಕಳನ್ನು ನೀವು ಶೀಲವತಿಯರು ಅಂತ ಅವರಿಗೆ ಭರವಸೆ ತುಂಬಿ ಅಷ್ಟೂ ಜನರನ್ನು ಕೃಷ್ಣ ವಿವಾಹ ಮಾಡಿಕೊಂಡು ಲೋಕದಲ್ಲಿ ಕೃಷ್ಣನ ಹೆಂಡತಿಯರು ಅನ್ನುವ ಕೀರ್ತಿಯನ್ನು ತಂದುಕೊಟ್ಟ ಸ್ವಾಮಿ. ಇದು ಕೃಷ್ಣನ ದೊಡ್ಡ ಕಾರುಣ್ಯ. ಜೊತೆಯಲ್ಲಿ ಅವರೆಲ್ಲ ಅಗ್ನಿಯ ಮಕ್ಕಳು, ಅಗ್ನಿಯ ಗಂಡು ಮಕ್ಕಳು ಅವರೆಲ್ಲರೂ ಕೂಡ. ಅವರು ತಪಸ್ಸು ಮಾಡಿ ಪ್ರಾಣದೇವರನ್ನು ಕುರಿತು ತಪಸ್ಸು ಮಾಡಿ ಹೆಣ್ಣಿನ ಶರೀರವನ್ನು ಪಡೆದಿದ್ದರು. ಬದ್ರಿನಾರಾಯಣನನ್ನು ಕುರಿತು ತಪಸ್ಸು ಮಾಡಿ ಭಗವಂತನ ಹೆಂಡತಿಯರಾಗಬೇಕು ಅಂತ ಕೇಳ್ಕೊಂಡಿದ್ದರು. ಹಾಗಾಗಿ ಅವರಿಗಾಗಿಯೇ, ಕೃಷ್ಣನಿಗಾಗಿಯೇ ಅವರೆಲ್ಲ ಹುಟ್ಟಿದವರು. ಹಾಗಾಗಿ ಕೃಷ್ಣ ಅವರನ್ನೆಲ್ಲ ಸ್ವೀಕಾರ ಮಾಡ್ದ ಅನ್ನೋದು ಅಂತರಂಗದ ಕಥೆ. ಹೊರಡೆ ಸಾಮಾಜಿಕ ದೃಷ್ಟಿಯಿಂದ ಅಷ್ಟು ಜನರ ಬಾಳು ಅಪಕೀರ್ತಿಯಿಂದ ದೂಷಿತವಾಗುವ ಅಪಾಯವನ್ನು ತಪ್ಪಿಸಿ ಅವರನ್ನೆಲ್ಲ ತಾನು ಕೈ ಹಿಡಿದು ಅವರೆಲ್ಲ ತಲೆ ಎತ್ತಿ ಮೆರೆಯೋ ಹಾಗೆ ಭಗವಂತ ಮಾಡಿದ್ದಾನೆ ಅನ್ನುವುದನ್ನು ನಾವು ತಿಳಿಸ್ತಾ ಇದ್ದೇವೆ. ದಾಸರು ಹೇಳ್ತಾ ಇದ್ದಾರೆ. ಪೂಜ್ಯ ಪೇಜಾವರ ಶ್ರೀಪಾದಂಗಳು, ಶ್ರೀ ವಿಶ್ವೇಶತೀರ್ಥ ಶ್ರೀಪಾದಂಗಳವರು ಒಂದು ಮಾತು ಹೇಳೋರು, ಈ ನರಕ ಚತುರ್ದಶಿಯನ್ನು ಮಹಿಳಾ ವಿಮೋಚನಾ ದಿನ ಅಂತ ಆಚರಣೆ ಮಾಡಬೇಕು ಸರ್ಕಾರ. ಯಾಕೆಂದರೆ ಸೆರೆಯಲ್ಲಿದ್ದ 16,100 ಜನ ಹೆಣ್ಮಕ್ಕಳನ್ನು ಕೃಷ್ಣ ವಿಮೋಚನೆ ಮಾಡಿದ ದಿವಸ ಇದು. ಹಾಗೆ ಅಂತ ಅವರು ತಮ್ಮ ಪ್ರವಚನಗಳಲ್ಲಿ ಹೇಳ್ತಾ ಇದ್ದರು. ಅಂತಹ ಒಂದು ಕಥೆಯನ್ನು ಈ ಸಂದರ್ಭದಲ್ಲಿ ದಾಸರು ಇಲ್ಲಿ ವರ್ಣನೆ ಮಾಡ್ತಾ ಇದ್ದಾರೆ. ಕ್ಷಿತಿಜನಾಲಯದಿ ಬಳಲುವ ಬಾಲಯರ ದ್ವಾರಾವತಿಗೆ ಕರೆದೊಯ್ದು ಒಲಿದು ಅವರ ಪೋಷಿಸಿದೆ. ಅವರನ್ನೆಲ್ಲ ದ್ವಾರಕಾಪಟ್ಟಣಕ್ಕೆ ಕಳುಹಿಸಿಕೊಟ್ಟ, ಅವರ ಪ್ರೀತಿಗೆ ಒಲಿದು ಅವರನ್ನೆಲ್ಲ ಸ್ವೀಕಾರ ಮಾಡ್ದ, ಅವರನ್ನು ಪೋಷಣೆ ಮಾಡಿದ ಭಗವಂತ. ಯಾವುದೇ ಹೆಣ್ಮಕ್ಕಳು ಸಮಾಜದಲ್ಲಿ ದೂಷಿತರಾಗುವಂಥ ಅಪಾಯ ಇದ್ದರೂ ಕೂಡ ಅಥವಾ ದೂಷಿತರೇ ಆಗಿದ್ದರೂ ಕೂಡ ಭಗವಂತನಲ್ಲಿ ಶರಣಾದರೆ ಅವನು ಪೋಷಣೆ ಮಾಡ್ತಾನೆ ಅನ್ನುವಂತಹ ಭರವಸೆಯನ್ನು ಈ ಕಥೆಯ ಮೂಲಕ ದಾಸರು ನಮಗೆ ತಿಳಿಸ್ತಾ ಇದ್ದಾರೆ. ಜೊತೆಯಲ್ಲಿ ಮಾರುತಿಯ ಕರದಿಂದ ಬೃಹದ್ರಥನ ಕುವರನ ಕೊಲಿಸಿ ಪೃಥಿವಿ ಪರ ಬಿಡಿಸಿ ಪಾಲಿಸಿದೆ ಕರುಣದಲ್ಲಿ. ಜರಾಸಂಧ ತಾನು ಮಾಡುವ ಶಿವಯಜ್ಞದಲ್ಲಿ ಬಲಿ ಕೊಡಬೇಕು ಅಂಥೇಳಿ 22,800 ವೀರ ಕ್ಷತ್ರಿಯ ರಾಜಕುಮಾರರನ್ನು ಸೆರೆಯಲ್ಲಿಟ್ಟಿದ್ದ. ಭಗವಂತ ಭೀಮಸೇನನನ್ನು ಕರೆದುಕೊಂಡು ಹೋಗಿ ಭೀಮಸೇನನ ಮೂಲಕ ಆ ಜರಾಸಂಧನನ್ನು ಸಂಹಾರ ಮಾಡಿಸಿ ಅವನ ಸೆರೆಯಲ್ಲಿದ್ದ 22,800 ಜನ ಕ್ಷತ್ರಿಯರನ್ನೆಲ್ಲ ಬಿಡುಗಡೆಗೊಳಿಸಿದ ಸ್ವಾಮಿ. ತಾನೇ ಕೊಲ್ಲಬಹುದಿತ್ತು. 18 ಬಾರಿ ಆಕ್ರಮಣ ಮಾಡಿದ್ದಾನೆ ಜರಾಸಂಧ. ಪ್ರತಿಯೊಂದು ಆಕ್ರಮಣದಲ್ಲೂ ಜರಾಸಂಧನನ್ನು ಪರಾಭವಗೊಳಿಸಿ ಅವನ ಸೈನ್ಯವನ್ನು ಪುಡಿ ಮಾಡಿ ನಿರಾಯುಧನಾದ ಒಬ್ಬ ಜರಾಸಂಧನನ್ನು ಉಳಿಸಿ ಕಳುಹಿಸ್ತಾ ಇದ್ದ. ಆದರೂ ತಾನು ಅವನನ್ನು ಕೊಲ್ತಾ ಇರಲಿಲ್ಲ. ಯಾಕೆಂದರೆ ಸಾಯಬೇಕಾದವರನ್ನೆಲ್ಲ ಕರ್ಕೊಂಡು ಬರ್ತಾ ಇದ್ದಾನೆ, ಆದರೆ ಇವನನ್ನು ಕೊಲ್ಲೋ ಅವಸರ ಇಲ್ಲ ಅಂಥೇಳಿ ಸುಮ್ಮನೆ ಇದ್ದ ಕೃಷ್ಣ. ಆದರೆ ಆ ಜರಾಸಂಧನನ್ನು ಭೀಮಸೇನನ ಕೈಯಲ್ಲಿ ಕೊಲಿಸಬೇಕು ಅಂತ ಭಗವಂತ ಸಂಕಲ್ಪ ಮಾಡಿದ. ಯಾಕೆಂದರೆ ಎಲ್ಲ ಅವೈದಿಕ ಅವೈಷ್ಣವ ಮತಗಳಿಗೆ ನಾಯಕನಾಗಿದ್ದ ಜರಾಸಂಧನನ್ನು ಸಕಲ ವೈದಿಕ ವೈಷ್ಣವ ಧರ್ಮ ಸಂರಕ್ಷಣೆ ಮಾಡಿದ ಪುಣ್ಯವನ್ನು ಭೀಮಸೇನನಿಗೆ ಕೊಡಬೇಕು ಅಂಥೇಳಿ ಜರಾಸಂಧನನ್ನು ಭೀಮಸೇನನ ಕೈಯಲ್ಲಿ ಸಂಹಾರ ಮಾಡಿಸ್ದ. ಅದನ್ನೇ ಮಾರುತಿಯ ಕರದಿಂದ ಬೃಹದ್ರಥನ ಕುವರನ ಕೊಲಿಸಿ ಅಂತ ಹೇಳ್ತಾ ಇದ್ದಾರೆ. ಭೀಮಸೇನನ ಮೂಲಕ ಬೃಹದ್ರಥನ ಮಗ ಅಂದರೆ ಜರಾಸಂಧನನ್ನು ಕೃಷ್ಣ ಕೊಲ್ಲಿಸಿದ. ಕೃಷ್ಣ ಭೀಮಸೇನನಿಗೆ ಹೇಳಿ ನೀನು ಜರಾಸಂಧನನ್ನು ಕೊಂದು ಬಾ ಅಂತ ಕಳುಹಿಸಿಬಿಡ್ಬೋದಿತ್ತು. ತಾನೂ ಜೊತೆಗೆ ಹೋದ. ಯಾಕೆ ಹೋದ ಅಂದರೆ ಧರ್ಮರಾಜ ರಾಜಸೂಯ ಯಾಗದ ಸಂಕಲ್ಪ ಮಾಡಿದ್ದಾನವನು. ಆದರೆ ರಾಜಸೂಯ ಯಾಗ ಧರ್ಮರಾಜ ಏನು ಮಾಡ್ತಾನೆ, ಅವನು ಕೊನೆಯಲ್ಲಿ ಕೃಷ್ಣಾರ್ಪಣ ಹೇಳ್ತಾನೆ. ಆದರೆ ರಾಜಸೂಯ ಯಾಗ ಮಾಡಿ ಸಮರ್ಪಣೆ ಮಾಡುವ ಕೃಷ್ಣಾರ್ಪಣದಕ್ಕಿಂತಲೂ ಕೂಡ ಆ ಎಲ್ಲ ಅವೈದಿಕ ಅವೈಷ್ಣವ ವಿಚಾರಗಳ ನಾಯಕನಾದ ಜರಾಸಂಧನನ್ನು ಸಂಹಾರ ಮಾಡಿ ಭೀಮಸೇನ ಕೃಷ್ಣಾರ್ಪಣ ಬಿಡ್ತಾನಲ್ಲ, ಆ ಕೃಷ್ಣಾರ್ಪಣ ಖುದ್ದಾಗಿ ಎದುರು ನಿಂತು ನಾನು ತಗೊಳ್ಬೇಕು ಅಂಥೇಳಿ ಕೃಷ್ಣ ಭೀಮನ ಜೊತೆಯಲ್ಲಿ ಬಂದು ಜರಾಸಂಧನನ್ನು ಭೀಮನ ಕೈಯಲ್ಲಿ ಸಂಹಾರ ಮಾಡಿಸಿ ಅವರನ್ನೆಲ್ಲ ಬಿಡುಗಡೆಗೊಳಿಸಿ ಉದ್ಧಾರ ಮಾಡಿದ್ದಾನೆ ಭಗವಂತ. ಇಂತಹ ಅಂದರೆ ತಾನೇ ಎಲ್ಲ ಮಾಡ್ತೇನೆ, ಕೆಲವರಿಗೆ ಸಾಮರ್ಥ್ಯ ಇರುತ್ತೆ, ಇನ್ನೊಬ್ಬರಿಗೆ ಏನೂ ಮಾಡೋಕ್ಕೆ ಬಿಡದೆ ಎಲ್ಲ ನಾನೇ ಮಾಡ್ತೇನೆ ಎಂದು ಮುನ್ನುಗ್ತಾ ಇರ್ತಾರೆ. ಆದರೆ ಭಗವಂತ ಹಾಗಲ್ಲ, ತಾನು ಮಾಡಬೇಕು ಅಂತ ತನಗೆ ಮೀಸಲಾದದ್ದನ್ನು ತಾನು ಮಾಡ್ತಾನೆ, ಉಳಿದವರಿಗೆ ಮೀಸಲಾದದ್ದನ್ನು ಅವರ ಕೈಯಲ್ಲಿ ಮಾಡಿಸಿ ಅವರಿಗೆ ಕೀರ್ತಿ ಕೊಡ್ತಾನೆ. ಎಲ್ಲ ಕೀರ್ತಿ ನಾನೇ ತೊಗೊಳ್ಬೇಕು, ಎಲ್ಲ ನಾನೇ ಮಾಡಬೇಕು ಅನ್ನುವಂತಹ ಕೀರ್ತಿ ಕಾಮುಕತೆ ನಮ್ಮ ಭಗವಂತನಿಗಿಲ್ಲ ಅನ್ನುವುದನ್ನು ಈ ಕಥೆಯಲ್ಲಿ ನಾವು ತಿಳ್ಕೊಳ್ಬೇಕು. ಅದರಂತೆ ಮುಂದೆ ಕೂಡ
ಶಿತಿಕಂಠಗೊಲಿದು ಸಾಯಕನಾಗಿ ಮುಪ್ಪುರದ ಸತಿಯರನ್ನು ಒಲಿಸಿ ಕೀರುತಿ ಇತ್ತೆ ಭಗುತನಿಗೆ. ತ್ರಿಪುರಾಸುರರು ಎಲ್ಲ ಕಡೆಗೆ ತೊಂದರೆ ಕೊಟ್ಟಾಗ, ತ್ರಿಪುರಾಸುರರನ್ನು ಸಂಹಾರ ಮಾಡ್ತೇನೆ ಅಂತ ರುದ್ರದೇವರು ಒಪ್ಪಿಕೊಂಡಾಗ, ರುದ್ರದೇವರಿಗೆ ತ್ರಿಪುರಾಸುರರನ್ನು ಸಂಹಾರ ಮಾಡುವ ಸಾಮರ್ಥ್ಯ ಇಲ್ಲ, ಅವರಿಗೆ ವರಬಲ ಇದೆ ಅನ್ನುವುದನ್ನು ಮನಗಂಡ ಭಗವಂತ ರುದ್ರದೇವರು ಪ್ರಯೋಗ ಮಾಡಿದ ಬಾಣದಲ್ಲಿ ತಾನು ಕೂತು ತ್ರಿಪುರಾಸುರರನ್ನು ಸಂಹಾರ ಮಾಡಿಸಿದ. ಎಲ್ಲಿ ತನಕ ತ್ರಿಪುರಾಸುರರ ವಧುಗಳು ಪತಿವ್ರತೆಯರಾಗಿರ್ತಾರೆ ಅಲ್ಲಿ ತನಕ ತ್ರಿಪುರಾಸುರರಿಗೆ ಸಂಹಾರಕ್ಕೆ ಸಾಧ್ಯ ಇಲ್ಲ ಅನ್ನುವಂತಹ ಬ್ರಹ್ಮದೇವರ ಮಾತಿತ್ತು. ಅದಕ್ಕೆ ತಾನು ಬುದ್ಧನಾಗಿ ನಗ್ನನಾಗಿ ಅವರ ಊರಿಗೆ ನುಗ್ಗಿ ಆ ಎಲ್ಲ ತ್ರಿಪುರಾಸುರರ ಪತ್ನಿಯರಿಗೆ ತನ್ನ ಮೇಲೆ ಮೋಹ ಉಂಟಾಗುವಂತೆ ಮಾಡಿ ಅವರ ಪಾತಿವ್ರತ್ಯ ಕೆಡಿಸಿ ಯುದ್ಧದಲ್ಲಿ ಆ ಎಲ್ಲ ತ್ರಿಪುರಾಸುರರು ಕೂಡ ಭಗವಂತನ ಸನ್ನಿಧಾನ ಇರುವ ಸಾಯಕ ಅಂದರೆ ಬಾಣ, ಅದರಿಂದ ಸಂಹಾರ ಆಗುವಂತೆ ಮಾಡಿ ತ್ರಿಪುರಾಂತಕ ಅನ್ನುವ ಕೀರ್ತಿಯನ್ನು ರುದ್ರದೇವರಿಗೆ ಕೊಟ್ಟಿದ್ದಾನೆ ಸ್ವಾಮಿ. ಎಲ್ಲವನ್ನೂ ಅವನು ನಿಂತು ಮಾಡಿ ಕೀರ್ತಿಯನ್ನು ಮಾತ್ರ ತನ್ನ ಭಕ್ತರಿಗೆ ಕೊಡ್ತಾನೆ ಅನ್ನುವುದನ್ನು ತಿಳಿಸ್ತಾ ಇದ್ದಾರೆ. ಅದರಂತೆ ಮತ್ತೊಂದು ಮಹಿಮೆಯನ್ನು ಕೂಡ ಈ ಸಂದರ್ಭದಲ್ಲಿ ದಾಸರು ಇಲ್ಲಿ ಸ್ಮರಣೆ ಮಾಡಿಕೊಳ್ತಾ ಇದ್ದಾರೆ. ಕುರುಪೃತನೆಯಳು ಪಾಂಡವರ ಗೆಲಿಸಿ ಕೀರ್ತಿಯ ನಿತ್ಯೆ. ಕುರುಕ್ಷೇತ್ರದಲ್ಲಿ ಪರಮಾತ್ಮ ಪಾರ್ಥಸಾರಥಿಯಾಗಿ ನಿಂತು ಎಲ್ಲರ ಆಯುಷ್ಯವನ್ನು ತಾನು ಅಪಹರಣ ಮಾಡಿ ಅವರೆಲ್ಲರೂ ಪಾಂಡವರಿಂದ ಮರಣ ಹೊಂದಿದರು ಅನ್ನುವ ಕೀರ್ತಿಯನ್ನು ಪಾಂಡವರಿಗೆ ಕೊಟ್ಟು ರಕ್ಷಣೆ ಮಾಡಿದೆ. ನೀನು ನಿಂತು ಮಾಡಿಸಿ ಕೀರ್ತಿಯನ್ನು ಭಕ್ತರಿಗೆ ಕೊಡುವಂತಹ ಉದಾರ ಪುರುಷ ನೀನು. ಅದರಂತೆ ಶತಮೋದನಾಸ್ತ್ರದಿಂದಲೇ ಗರ್ಭದೊಳಗೆ ಪೀಡಿತನಾದ ಶಿಶು ಪರೀಕ್ಷಿತನ ಸಂತೈಸಿದೆ. ಆ ಅಶ್ವತ್ಥಾಮರು ಪ್ರಯೋಗ ಮಾಡಿದ ಶತಮೋದ ಅಂದರೆ ಬ್ರಹ್ಮದೇವರು, ಶತಾನಂದ ಅಂತ ಅವರ ಹೆಸರು. ಆ ಬ್ರಹ್ಮಾಸ್ತ್ರದ ಕಾವು ಒಳಗಿರುವ ಗರ್ಭದಲ್ಲಿರುವ ಮಗುವಿಗೆ ಬಾಧಿಸಿದಾಗ ಆ ಉತ್ತರಾದೇವಿ ಭಗವಂತನಲ್ಲಿ ಶರಣಾಗಿದ್ದಾಳೆ. ಆ ಉತ್ತರೆಯ ಗರ್ಭದಲ್ಲಿರುವ ಪಾಂಡವರ ಸಂತಾನದ ಕುಡಿ ಅದನ್ನು ನಾಶ ಮಾಡಬೇಕು ಅಂತ ಅಶ್ವತ್ಥಾಮರು ಬ್ರಹ್ಮಾಸ್ತ್ರವನ್ನು ಪ್ರಯೋಗ ಮಾಡಿದಾಗ ತಾನು ಸುದರ್ಶನ ಚಕ್ರದಿಂದ ಬ್ರಹ್ಮಾಸ್ತ್ರವನ್ನು ಮೆಟ್ಟಿಸಿ ಗದಾಪಾಣಿಯಾಗಿ ಮಗುವನ್ನು ಹಡೆಯುವ ತನಕ ಗರ್ಭದಲ್ಲಿ ಸುತ್ತಿ ಆ ಮಗುವನ್ನು ರಕ್ಷಣೆ ಮಾಡಿದ. ಈ ಗರ್ಭದಲ್ಲಿರುವ ಪರೀಕ್ಷಿತನನ್ನು ಅಶ್ವತ್ಥಾಮರ ಬ್ರಹ್ಮಾಸ್ತ್ರದಿಂದ ಸಂರಕ್ಷಣೆ ಮಾಡಿದ ಮಹಾಮಹಿಮ ನೀನು. ಆ ಮಗು ತನ್ನ ಸುತ್ತಲೂ ಯಾರು ಹೀಗೆ ಗಸ್ತು ತಿರುಗ್ತಾ ಇದ್ದಾರೆ ಅಂತ ತಲೆ ತಿರುಗಿಸಿ ಸುತ್ತಲೂ ನೋಡ್ತಾ ಇತ್ತಂತೆ. ಅದಕ್ಕೆ ಆ ಮಗುವಿಗೆ ಪರೀಕ್ಷಿತ್ ಅಂತ ಹೆಸರಾಯಿತು. ಪರಿ ಎಂದರೆ ತನ್ನ ಸುತ್ತಲೂ ಸುತ್ತುವ ಭಗವಂತನನ್ನು ಈಕ್ಷಿತ್ ಅಂದರೆ ನೋಡ್ತಾ ಇರೋನು ಅಂತ. ಹೀಗೆ ಅಶ್ವತ್ಥಾಮರು ಪ್ರಯೋಗ ಮಾಡಿದ ಬ್ರಹ್ಮಾಸ್ತ್ರದಿಂದ ಉತ್ತರೆಯ ಗರ್ಭದಲ್ಲಿದ್ದ ಆ ಮಗುವನ್ನು ರಕ್ಷಣೆ ಮಾಡಿದಂತಹ ಮಹಾಮಹಿಮ ನೀನು ಎಂಬುದಾಗಿ ಭಗವಂತನನ್ನು ಸ್ತೋತ್ರ ಮಾಡ್ತಾ, ಭಕುತನಿಗೆ ಮಿತಿಯುಂಟೆ ನಿನ್ನ ಕರುಣಕ್ಕೆ ದೇವವರಿಯ ಸಾಂಪ್ರದ ಬೇಡಿಕೊಂಬೆ. ಮುಪ್ಪುರದ ಸತಿಯರನ್ನು ಒಲಿಸಿ ಕೀರುತಿ ಇತ್ತೆ ಭಕುತನಿಗೆ ಮಿತಿಯುಂಟೆ ನಿನ್ನ ಕರುಣಕ್ಕೆ ದೇವವರಿಯ ಸಾಂಪ್ರದ ಬೇಡಿಕೊಂಬೆ. ನಿನ್ನ ಕರುಣೆ ಅಪಾರವಾದದ್ದು, ಅದಕ್ಕೆ ಯಾವ ಇತಿಮಿತಿಯೂ ಇಲ್ಲ. ಅಂತಹ ದೇವತಾ ಶ್ರೇಷ್ಠನಾದ ಭಗವಂತ ನಿನ್ನಲ್ಲಿ ಬೇಡಿಕೊಳ್ತಾ ಇದ್ದೇನೆ. ಭಿನ್ನಪ ಕೇಳದಸ್ರ ಸಂಸ್ತುತಿಪ ಭಕುತರ ಮನೋರಥವ ಪೂರೈಸು. ಸುವ್ರತನಾಮ ಶ್ರೀ ಜಗನ್ನಾಥ ವಿಠ್ಠಲ ಭಾಗವತ ಜನಪ್ರಿಯ ನೀನೇ ಗತಿ ಯಮಗೆ ಇಹ ಪರದಿ. ನಿನ್ನಲ್ಲಿ ನಾನು ಬೇಡಿಕೊಳ್ತಾ ಇದ್ದೇನೆ, ಯಾರು ನಿನ್ನಲ್ಲಿ ಶರಣಾಗುತ್ತಾರೆ ಆ ಎಲ್ಲ ಭಕುತರ ಮನೋರಥವನ್ನು ನೀನು ಪೂರೈಸಬೇಕು ಹಾಗೆ ಅಂತ ಹೇಳ್ತಾ ಇದ್ದಾರೆ. ಸುವ್ರತ ನಾಮ ಅಂತ ಒಂದು ಶಬ್ದ ಪ್ರಯೋಗ ಮಾಡಿದ್ದಾರೆ. ಸುವ್ರತ ಅನ್ನೋದು ವಿಷ್ಣು ಸಹಸ್ರನಾಮ ಬರತಕ್ಕಂತಹ ಭಗವಂತನ ಒಂದು ನಾಮ. ಅದನ್ನು ಯಾಕೆ ಇಲ್ಲಿ ಹೇಳ್ತಾ ಇದ್ದಾರೆ ಅಂದರೆ, ಭಗವಂತನ ರಾಮಾವತಾರದಲ್ಲಿ ಈ ಒಂದು ಘಟನೆ ಬರುತ್ತೆ. ರಾಮಾವತಾರದಲ್ಲಿ ವಿಭೀಷಣ ಶರಣಾಗತನಾಗಿ ಬಂದಾಗ ವಿಭೀಷಣನನ್ನು ಸ್ವೀಕಾರ ಮಾಡಬೇಕೋ ಬಿಡಬೇಕೋ ಅಂತ ರಾಮದೇವರು ಎಲ್ಲರಲ್ಲಿ ವಿಚಾರಿಸಿದಾಗ ಎಲ್ಲರೂ ಕೂಡ ಶತ್ರು ಪಕ್ಷದವನು, ನೇರವಾಗಿ ಶತ್ರುವಿನ ತಮ್ಮ, ನಾವು ಯುದ್ಧ ಸಿದ್ಧತೆ ಮಾಡಿಕೊಳ್ತಾ ಇರುವಾಗ ಶರಣಾಗತನಾಗಿ ಬಂದಿದ್ದಾನೆ. ಶರಣಾಗತಿಯ ನಾಟಕವಾಡಿ ನಮ್ಮ ಎಲ್ಲ ತಂತ್ರಗಳನ್ನೆಲ್ಲ ಹೋಗಿ ರಾವಣನಿಗೆ ಹೇಳಿದರೆ ಗತಿ ಏನು? ಆದ್ದರಿಂದ ಅವನನ್ನು ಸೇರಿಸ್ಕೊಳ್ಬಾರ್ದು ಅಂತ ಎಲ್ಲರೂ ಹೇಳಿದಾಗಲೂ ಕೂಡ ಹನುಮಂತನನ್ನು ಕೇಳಿದ. ಆ ಹನುಮಂತನನ್ನು ಕೇಳಿದಾಗ ಹನುಮಂತ ಹೇಳ್ದ, ಅವನು ಹೃದಯಪೂರ್ವಕವಾಗಿ ನಿನ್ನಲ್ಲಿ ಶರಣಾಗತನಾಗಿ ಬಂದಿದ್ದಾನೆ, ಆದ್ದರಿಂದ ಅವನನ್ನು ಅವಶ್ಯವಾಗಿ ಸ್ವೀಕಾರ ಮಾಡಬೇಕು ಅಂತ ಹೇಳ್ದ. ಇದು ಸಾರ್ವತ್ರಿಕ ಚುನಾವಣೆ ಬೇರೆ, ಮತ್ತು ಸುಶಿಕ್ಷಿತರ ಚುನಾವಣೆ ಬೇರೆ ಇರುತ್ತೆ.
ಸಾರ್ವತ್ರಿಕ ಚುನಾವಣೆ ಒಳಗೆ ಏನು ಅವ್ಯವಸ್ಥೆ ಆಗತ್ತೆ ಅಂತ ಹೇಳಕ್ಕೆ ಬರಲ್ಲ, ಎಲ್ಲರಿಗೂ ಗೊತ್ತಿರೋ ಸಂಗತಿ. ಪದವೀಧರ ಕ್ಷೇತ್ರಕ್ಕಾಗುವಾಗ ಸುಶಿಕ್ಷಿತರು ಮಾತ್ರ ಓಟ್ ಹಾಕ್ತಾರೆ. ಹಾಗೆ ಭಗವಂತ ಎಲ್ಲ ಪ್ರಜೆಗಳನ್ನು ಕೇಳ್ದ, ಎಲ್ಲ ಪ್ರಜಾಮತಕ್ಕೆ ಬೆಲೆ ಕೊಡಲಿಲ್ಲ, ಹನುಮನ ಮತಕ್ಕೆ ಬೆಲೆ ಕೊಟ್ಟ. ಯಾಕೆಂದರೆ ಇದು ಪದವೀಧರ ಕ್ಷೇತ್ರ, ಆದ್ದರಿಂದ ಸುಶಿಕ್ಷಿತರು ಮಾತ್ರ ಇಲ್ಲಿ ಓಟ್ ಹಾಕ್ತಾರೆ, ಅವರ ಅಭಿಪ್ರಾಯಕ್ಕೆ ಮನ್ನಣೆ ಕೊಡಬೇಕು ಅನ್ನೋ ರೀತಿಯಲ್ಲಿ ಭಗವಂತ ಇಲ್ಲಿ ನಡೆದುಕೊಂಡಿದ್ದಾನೆ. ಹಾಗಾಗಿ ಆ ಸುವ್ರತ ಅಲ್ಲಿ ರಾಮದೇವರು ಹೇಳ್ತಾರೆ, ಎಲ್ಲ ಭಕ್ತರು ನನ್ನ ಸಂತೋಷಕ್ಕೋಸ್ಕರ ಅನೇಕ ವ್ರತಗಳನ್ನು ಕೈಗೊಳ್ತಾರೆ, ಆದರೆ ನಾನು ಭಕ್ತರಿಗೋಸ್ಕರ ಒಂದು ವ್ರತವನ್ನು ಕೈಗೊಂಡಿದ್ದೇನೆ. ಅದೇನು ಅಂದರೆ, ಯಾರು ಒಮ್ಮೆ ನನಗೆ ಶರಣಾಗ್ತಾರೆ, ನಾನು ನಿನ್ನವನು ಅಂತ ನನಗೆ ಯಾರು ತಲೆಬಾಗ್ತಾರೆ, ಅವರನ್ನು ಎಂದೆಂದೂ ಕೈ ಬಿಡದೆ ಕಾಪಾಡ್ತೇನೆ. ಇದು ನಾನು ನನ್ನ ಭಕ್ತರಿಗಾಗಿ ತೊಟ್ಟಿರುವ ವ್ರತ. ಹಾಗೆ ಅಂತ ಭಗವಂತ ಹೇಳ್ತಾನೆ. ಅದಕ್ಕೆ ಅವನನ್ನು ಸುವ್ರತ ಅಂತ. ಸುವ್ರತ ನಾಮ ಶ್ರೀ ಜಗನ್ನಾಥ ವಿಠ್ಠಲ ಭಾಗವತ ಜನಪ್ರಿಯ ನೀನೇ ಗತಿ ಎಮಗೆ ಇಹಪರದಿ ಅಂತ ದಾಸರು ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ಜಗನ್ನಾಥದಾಸರ ಈ ನರಸಿಂಹ ಸುಳಾದಿಯ ಮುಂದುವರೆದ ಭಾಗದ ವಿಶ್ಲೇಷಣೆಯನ್ನು ಮುಂದಿನ ಕಂತಿನಲ್ಲಿ ನೋಡೋಣ.